ನಾನು ಹೇಳಿದ್ದು ಅಲ್ಲ, ಆ ಅರ್ಥದಲ್ಲಿ ನಾನು ಡಿಫೆಂಡ್ ಗೊತ್ತಾಗಬೇಕು ಅಂತ ಅಲ್ಲ. ಐ ಆಮ್ ಟ್ರೈಂಗ್ ಟು ಡಿಫೆಂಡ್ ಯು. ನೀವು ಹಂಗೆ ಹೇಳ್ಬೇಡ, ದಯವಿಟ್ಟು ಹೇಳ್ಬೇಡಿ. ಟ್ರೂತ್ ಶುಡ್ ಕಮ್. You should. ಅಧಿಕಾರಿ ತಪ್ಪು ಮಾಡಿದ್ದಾನೆ. Sir, you should stand by your statement. Yes, of course I stand. You are a home minister. You should stand by your statement. ನಾನೇನು ಬದಲಾವಣೆ ಮಾಡ್ಕೊಂಡಿಲ್ಲ. I stand by. ಇದು ಬಿಡಿ ಪರವಾಗಿಲ್ಲ. ಅಲ್ಲ ಅಧ್ಯಕ್ಷ, ಲೋಬೋ ಯಾರು ಕಂಪ್ಲೇಂಟ್ ಕೊಟ್ಟಾವ? ಆ ಸಾಕ್ಷಿಯ ಸಂಬಂಧ ಸಂಬಂಧ ಇಲ್ಲಲ್ಲ ಅವರಲ್ಲಿ. ನೀವು ಕುತ್ಕೊಳ್ಳಿಲ್ಲ. ಲೋಬೋ ಅದಕ್ಕೆ ಸಂಬಂಧ ಇನ್ನೊಂದು ಮಾನ್ಯ ಭರತ್ ಶೆಟ್ಟಿ ಅವರು ಇಸ್ ಎ ಗುಡ್ ಫ್ರೆಂಡ್ ಆಫ್ ಮೈಂಡ್. ನನಗೆ ಅವ್ರ ಬಗ್ಗೆ ಬಹಳ ಸ್ನೇಹನೂ ಇದೆ. ಹಾ, ಎಸ್, ಹಂಗೆ ತಿಳ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಅವರ ಹ್ಯಾಂಡಲ್ನಲ್ಲಿ. ಹಿಂದೂ ವಿರೋಧಿ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳನ್ನು ತ್ಯಜಿಸಿ ಈ ಬಗ್ಗೆ ಪೋಷಕರು ಚಿಂತಿಸಲು ಇದು ಸಕಾಲ. ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಲ್ಲಿ ಹಿಂದೂ ವಿರೋಧಿ ಭಾವನೆ ವ್ಯಕ್ತವಾಗುತ್ತಿರುವುದು ಇದೇನು ಮೊದಲೇನಲ್ಲ. ಹಿಂದೂ ಸಾಂಪ್ರದಾಯಿಕ ಹೂ ಮುಡಿಯಲು, ಬಳೆ ಹಾಕಲು, ತಿಲಕ ಹಾಕಲು, ಹೀಗೆ ಹಲವು ಆಚಾರಗಳನ್ನು ನಮ್ಮ ಹೆಣ್ಣು ಮಕ್ಕಳಿಂದ ದೂರ ಮಾಡಿದ ಕ್ರಿಶ್ಚಿಯನ್ ಮಿಷನರಿಗಳು ಇದೀಗ ರಾಮ ಮಂದಿರದ ವಿರುದ್ಧ ದ್ವೇಷದ ಭಾವನೆ ಪಸರಿಸಲು ಹೂಡುತ್ತಿರುವ ಷಡ್ಯಂತ್ರ ಸಹಿಸಲು ಅಸಾಧ್ಯ. ಸಂಬಂಧಪಟ್ಟ ಶಾಲೆಯ ಶಿಕ್ಷಕಿ ವಿರುದ್ಧ ಆಡಳಿತ ಮಂಡಳಿ ಕ್ರಮ ಜರುಗಿಸಬೇಕು, ಇಲ್ಲದಿದ್ದಲ್ಲಿ ತೀವ್ರ ಹೋರಾಟ ಅನಿವಾರ್ಯ. ಇದು ಏನ್ ಮೆಸೇಜ್ ಕೊಡುತ್ತೆ? ಯಾರಿಗೆ ಎದುರಿಸ್ತಾ ಇದ್ರು ನೀವು?